ನಮ್ದೊಂದು ಟೂರ್ ಬಾಕಿ ಆಗಿದೆ. ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೇವೆ. ಕಸ್ಕಸ್ ತೆಗ್ದೆ ಸಾಕಷ್ಟು. ಈಗ ಬಟ್ಟೆ ಒಗ್ದು ಬಂದ್ವಿ. ನಾಳೆ ಯಾರು ಬಟ್ಟೆ ಒಗ್ದು ಬಂದದ್ದು? ನಾವೇ. ಬಸ್ ಅದು ತೊಂದ್ರೆ ಅಲ್ಲ. ಮತ್ತೆ ಟ್ರೈನ್. ವೆಲ್ಕಮ್ ಟು ಮೈ ಕರಾವಳಿ ಫ್ಯಾಮಿಲಿ. ಇಷ್ಟೇ ಕಾಣಬೇಕು. ಕಂಫರ್ಟೇಬಲ್ ಇಲ್ವಾ? ಫಸ್ಟ್ ಹೀಗೆ ಕಟ್ ಮಾಡ್ಕೊಳ್ಬೇಕು. ಎಲ್ಲ ಬೇಡಲ್ಲ, ಈಗ ಇಷ್ಟು ಸಾಕಲ್ಲ. ಆಮೇಲೆ ಈ ಬೀಜ ಎಲ್ಲ ತೆಗಿಬೇಕು. ಇನ್ನು ಈ ಸಿಪ್ಪೆ ತೆಗಿಬೇಕಾಯ್ತಾ ಇದ್ರದ್ದು. ನೋಡಿ, ಈ ಥರ ಸಿಪ್ಪೆ ತೆಗಿಬೇಕು. ಆಮೇಲೆ ಕಟ್ ಮಾಡಿ ನೋಡಿ ಈ ಥರ ಪೀಸ್ ಮಾಡಿ ಹಾಕಬೇಕು. ನೀನು ಗ್ರೈಂಡ್ ಮಾಡಬೇಕು. ಮತ್ತೆ ಶುಗರ್ ಹಾಕಬೇಕು. ಶುಗರಿಗಿಂತ ಹನಿ ಒಳ್ಳೆಯದು. ಹನಿ ಹಾಕಿದ್ರೆ ಒಳ್ಳೆಯದು. ಆದರೆ ನಮ್ಮಲ್ಲಿ ಹನಿ ತಂದದ್ದು ಖಾಲಿಯಾಗಿದೆ, ಹಾಗಾಗಿ ಶುಗರ್ ಹಾಕ್ತಾ ಇದ್ದೇನೆ. ತುಂಬ ಬೇಡ, ಸ್ವಲ್ಪ ಸಾಕು. ನಿಮಗೆ ಎಷ್ಟು ಟೇಸ್ಟಿಗೆ ಬೇಕಷ್ಟೇ. ಯಾಕಂದರೆ ಅದು ಸ್ವೀಟ್ ಇರ್ತದೆ ಅಲ್ಲ ಋತು. ನನಗೆ ಗೊತ್ತಿಲ್ಲ, ನಾನು ಅದನ್ನು ಕುಡಿಯೋದಿಲ್ಲ. ಅವಳೇ ಕುಡಿಯೋದು, ಹಾಗಾಗಿ ಅವಳಿಗೆ ಗೊತ್ತಾದ್ರೆ ಟೇಸ್ಟ್. ಮತ್ತು ಬೇಕಷ್ಟು ಇದರಲ್ಲಿ ಹಾಕಿದ್ರೆ ಸಾಕು. ಮತ್ತೆ ಮಿಕ್ಸ್ ಮಾಡಿದ್ರೆ ಸಾಕಲ್ಲ ಋತು. ನೋಡಿ, ರೆಡಿಯಾಗಿದೆ. ಇದನ್ನು ಇಲ್ಲಿ ಈ ಹಾಲಿಗೆ ಮಿಕ್ಸ್ ಮಾಡಿದರೆ ಆಯ್ತು ಅಷ್ಟೇ. ಇದನ್ನು ಫ್ರಿಜ್ಜಲ್ಲಿ ಇಡೋದು. ಈಗ ಕುಡಿಲಿಕ್ಕೆ ಕೊಡೋದಿಲ್ಲ, ಯಾಕಂದರೆ ಅವಳದ್ದು ಕಾಫಿ ಟೀ ಆಗಲಿಲ್ಲ ಬೆಳಗ್ಗೆದ್ದು. ಈಗ ತಿಂದದ್ದು ಕಷಾಯ ಅವಳಿಗೆ ಬೆಳಿಗ್ಗೆ ಕಷಾಯ ಕೊಡುದು, ಹಾಗಾಗಿ. ಮತ್ತೆ ನೋಡಿ, ಸ್ವಲ್ಪ ಇದನ್ನು ಸೇರಿಸ್ಬೇಕು. ಎಂತ ಅಲ್ಲ, ಹೀಗೆ ಸ್ಪೂನಿಂದ ತೆಗ್ದು ಟೇಸ್ಟ್ ಇರ್ತದೆ ಋತ್ವ. ಇನ್ನು ಕಸ್ಕಸ್ ಒಂದು ಸ್ವಲ್ಪ ಹಾಕಿದ್ರೆ ಒಳ್ಳೆ ಆಗ್ತದೆ. ಅವಳಿಗೆ ಬೇಡ ಅಂತೆ ನೀರಲ್ಲ, ಹೀಗೆ ಕಸ್ಕಸ್ ತೆಗ್ದೆ ಸಾಕಷ್ಟು. ನೋಡಿ, ಕುಡಿತಾಳೆ. ಇಲ್ಲಾಂದ್ರೆ ಈ ಕಷಾಯ ಕುಡಿದು ನಾನು ಯಾವಾಗಲೂ. ನೋಡಿ, ಇವತ್ತು ಅವಳಿಗೆ ಪುಲಾವಿನೊಟ್ಟಿಗೆ ಪುಲಾವ್ ತಿಂಡಿ ಜ್ಯೂಸ್ ಉಂಟು. ಎಂತ ಟೇಸ್ಟ್ ಅದು? ಯಾವ ಟೇಸ್ಟ್? ಮಸ್ಕ್ ಮೇಲೆ ಅಂತ. ಕಸ್ಕಸ್ ಹಾಕೊಂಡ್ಲ ಲಾಸ್ಟಿಗೆ. ಬೇಡ ಹೇಳಿದ್ಲು ಫಸ್ಟ್. ತಿಂಡಿ ಪುಲಾವ್. ಹಾಯ್ ಫ್ರೆಂಡ್ಸ್, ನಾನೀಗ ಮುಸುಂಬಿ ಅಲ್ಲ, ಸಾರಿ, ಆರೆಂಜ್ ತಿಂತಿದ್ದೇನೆ. ಅದೆಲ್ಲ ಹೇಳ್ಬೇಕು. ಯಾಕಂದರೆ ನಾನು ಯಾಕೆ ಆರೆಂಜ್ ತಿನ್ನೋದು ಗೊತ್ತುಂಟಾ? ಈಗ ಬಟ್ಟೆ ಒಗ್ದು ಬಂದ್ವಿ. ನಾಳೆ ಬಟ್ಟೆ ಒಗ್ದು ಬಂದದ್ದು ನಾವಿಬ್ರು ಆಯ್ತಾ? ನಂಗೆ ಈಗ ಹಸಿವಾಗ್ತುಂಟು. ಇನ್ನು ಪ್ಯಾಕಿಂಗ್ ಆಗ್ಬೇಕು ನಮ್ಮದು. ಹಾಗೆ ನಾಳೆ ಟೂರಿಗೆ ಹೋಗೋದು. ಹಾಗೆ ಪ್ಯಾಕಿಂಗ್ ಆಗಬೇಕಲ್ಲ. ಹಾಗೆ ಈಗ ಸ್ವಲ್ಪ ಹೊಟ್ಟೆ ಗಟ್ಟಿ ಆಗಲಿ ಪ್ಯಾಕಿಂಗ್ ಮಾಡೋಕ್ಕಿಂತ. ಹಾಗೆ ನಾನೀಗ ಆರೆಂಜ್ ತಿಂತಿದ್ದೇನೆ. ಯಾವಾಗಲೂ ಈ ಆರೆಂಜ್ ತಗೊಳ್ಳೋದಲ್ಲ ನಾನು. ಅಲ್ಲ, ಈ ಆರೆಂಜ್ ಇದು ಜ್ಯೂಸಿಗೆಲ್ಲ ಮೋಸ್ಟ್ಲಿ ಯೂಸ್ ಮಾಡ್ತಾರೆ. ಇದು ಸ್ವಲ್ಪ ಹುಳಿ, ಅದು ಸಹ ಹುಳಿ ಅಲ್ಲ, ಕೆಲವೊಮ್ಮೆ ಹುಳಿ. ನನಗೆ ಇದು ಇಷ್ಟ ಆಗ್ತದೆ, ಎರಡು ಸಹ ಇಷ್ಟ.
ಇದರಲ್ಲಿ ಕೆಲವೊಮ್ಮೆ ದೇವಸ್ಥಾನದಲ್ಲೆಲ್ಲ ಪ್ರಸಾದ ಕೆಲವೊಮ್ಮೆ ಇದು ಕೊಡ್ತಾರೆ ಆರೆಂಜ್. ಇದಕ್ಕೆ ಕಮ್ಮಿಯಾ ಜಾಸ್ತಿ? ನೋಡಿ ಇದು ಫುಲ್ ಜ್ಯೂಸ್ ಕುಡ್ದಾಗ ಆಗ್ತದೆ. ಜ್ಯೂಸಿನೊಟ್ಟಿಗೆ ಪೀಸ್ ಬರ್ತದೆ. ಪೀಸ್ಗಿಂತ ಜಾಸ್ತಿ ಜ್ಯೂಸ್ ಫುಲ್ ಇದ್ರಲ್ಲಿ ನೀರಿರುದು. ಬಿಡಿಸುವಾಗ ಸಹ ನೀರು ಹಿಡಿತಾ ಇರ್ತದೆ. ಪರದಾಡ್ತಾಳೆ. ನೀರು ಬೀಳ್ತದೆ ನೋಡಿ, ಈಗೆಲ್ಲ ಬೀಳ್ತದೆ. ನಾನು ಗ್ರೇಪ್ಸ್ ತಿಂತಾ ಇದ್ದೇನೆ. ನನಗೆ ಈ ಆರೆಂಜ್ ಇಷ್ಟ ಇಲ್ಲ, ಇನ್ನೊಂದು ಆರೆಂಜ್ ಮಾತ್ರ ಇಷ್ಟ. ಫ್ರೆಶ್ ನೋಡಿ ಫ್ರೆಂಡ್ಸ್, ನಮ್ಮ ತಿಂದಾಯಿತು, ಊಟ ಮಾಡಲಿಲ್ಲ. ಈಗ ಸ್ಟಾರ್ಟ್ ಪ್ಯಾಕಿಂಗ್ ಅಲ್ಲ ಅಮ್ಮ? ಹೋದ್ರು ನೋಡಿ ರೂಮಿಗೆ. ಫುಲ್ಲು ಡ್ರೆಸ್ ನೋಡಿ. ಯಪ್ಪ ಯಪ್ಪ ತಲೆ ಹೋಯ್ತು. ನೋಡಿ ಇದಲ್ಲ ಅಮ್ಮಂದು ನೋಡಿ. ಇದಿಷ್ಟು, ಇದು 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 ಅದೆಲ್ಲ ನನ್ನದು. ಈಗ ಇಲ್ಲಿ ಡ್ರೆಸ್ ಇದು ಪ್ಯಾಕಿಂಗ್ ಈಗ ಇಷ್ಟು ಮಾರೆ. ಆಯ್ತು ಈಗ ಅಲ್ಲಿ ಇದನ್ನು ಆಯ್ತು. ಮಾಡಿ ಫುಲ್ ಆಯಿತು. ಇನ್ನು ಇಲ್ಲಿ ಇಡ್ಲಿಕ್ಕೆ ಪ್ಲೇಸ್ ಉಂಟು. ಕೂತ್ಕೊಳ್ಬೇಕಾ? ಏಯ್ ಇನ್ನು ಇದ್ರಲ್ಲಿ ಎಂತ ಇಡುದು? ಈಗ ಇದ್ರಲ್ಲೇ ಇರ್ತಲ್ಲ ಸನ್ ಗ್ಲಾಸಸ್. ಇಡು. ಎಲ್ಲುಂಟು ಸನ್ ಗ್ಲಾಸಸ್ ಎಲ್ಲ? ಅದೆಲ್ಲ ಅಲ್ಲೆಲ್ಲ ಉಂಟು, ನನಗೆ ಬೇಕಾದದ್ದು ತರಬೇಕು. ತಂದೊಂದು ಕವರೆಲ್ಲ ಹಾಕ್ಬೇಕಷ್ಟೇ, ಇಲ್ಲರ ಮತ್ತೆ ಎಲ್ಲ ಹುಡುಕ್ಬೇಕು, ಗೊತ್ತಾಯ್ತಾ? ಮೇಕಪ್ ಇದೊಂದೊಂದರಲ್ಲಿ ಹಾಕಿ ಹಾಗೆ, ಗೊತ್ತಾಯ್ತಾ? ಫೇಸ್ ಇದ್ದು ಮತ್ತೆ ತಲೆದು ಹ್ಯಾರ್, ನಿನ್ನದು ಹ್ಯಾರ್ ಇದೆಲ್ಲ ತುಂಬ ಉಂಟಲ್ಲ, ಕ್ಲಿಪ್ಸ್ ಅದು ಇದು ಅಂತೆಲ್ಲ. ಓಕೆನಾ? ಸಾಂಗ್ ಮಾಡಿ ಚಂದ್ರಪ್ರಭಂದ ಆದರೆ ಮಾತ್ರ ಪ್ಲೀಸ್, ಅಮ್ಮನಿಗೋಸ್ಕರ. ಅಮ್ಮ ಅಷ್ಟೆಲ್ಲ ಮಾಡ್ತಾರೆ, ಒದ್ದಾಡ್ತಾರೆ. ನೀನು ನಂಗೋಸ್ಕರ ಎಂತ ಮಾಡುದಿಲ್ಲ. ಈಗ ಕೇಳಿದ್ರ ನೀವು ಅವರ ಹತ್ರ? ಯಾರ ಹತ್ರ? ಎಂತ ಆಯ್ತು ಅಂತ. ಈಗ ಮಲಗಿರೋದಿಲ್ವ ಮಗ? ಆಗ 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 ಅವರಿಂದ ರಿಪ್ಲೈ ಬಂದ್ರೆ ಅವರು ಮಾಡುದಿಲ್ವ ನನಗೆ ಫೋನು? ಮಾಡೋದು ಮಾಡು. ನಾನೀಗ ಮೆಹಂದಿ ಎಲ್ಲ ಹಾಕಿದ್ದೇನೆ. ಮತ್ತೆ ಮೊಬೈಲ್ ತಂದ ಕೊಡ್ಲಿ ಕೋಪ ಎಲ್ಲ ಆಯ್ತು ನಾಗು. ನೋಡಿ ಕೋಪದಲ್ಲಿದ್ಲು, ಗುಮ್ಮ ಮಾಡ್ಕೊಂಡು. ಈಗ ಕೋಪ ಎಲ್ಲ ಆಯ್ತು ಮೊಬೈಲ್ ತಂದ ಕೊಡ್ಲೆ. ಇದೇ ಗುಂಟು ಗೊತ್ತುಂಡ ಅವನು ಕಾಮಿಡಿ ಕಿಲಡಿ, ಅದು ಚಂದ್ರಪ್ರಭ ಮಾಡುದು. ಹೇಗೆ ಮಾಡು, ಹೇಗದು ನೀನು ಮಾಡ್ತೀಯಲ್ಲ, ಮಾಡೋದೊಂದ್ಸಲ ಸಾಂಗ್ ಹೇಳ್ಕೊಂಡು ಮಾಡ್ತೀಯಲ್ಲ, ಮಾಡಿರುತ್ತ ಅದು. ನೋಡಿ ಅವಳು ಅದು ಚಂದ್ರಪ್ರಭ ಮಾಡ್ತಾಳೆ, ಅದು ಸೂಪರ್ ಮಾಡ್ತಾಳೆ ಅವಳು. ನೋಡಿ ಮಾಡು ಮಗ ಪ್ಲೀಸ್, ನಂಗೋಸ್ಕರ. ಹಾಗಾದ್ರೆ ಬೇಡ, ಕರ್ಕೊಂಡು ಹೋಗುದಿಲ್ಲ ಟೂರಿಗೆ. ಕರ್ಕೊಂಡು ನೋಡಿ ಕರ್ಕೊಂಡು ಹೋಗ್ತೇನೆ. ನನ್ನ ಕೈಯಲ್ಲಿ ಉಂಟರುತ್ತು, ಅದು ರೂಮ್ ಎಲ್ಲ ಆಗ್ಬೇಕಲ್ಲ ಅಲ್ಲಿ ಬುಕ್. ನಿಮಗೊಂದು ಮಧ್ಯಾಹ್ನವೇ ಕಳಿಸ್ಲಿಕ್ಕೆ ಆಗ್ಲಿಲ್ವಾ? ಇಲ್ಲ ನಾಳೆ ಬೆಳಗ್ಗೆ ಹೋಗ್ಬೋದಿತ್ತು.
ನೋಡಿ ಕರ್ಕೊಂಡು ಹೋಗೋದಲ್ಲದೆ ಮಾತೆಲ್ಲ ಕೇಳ್ಬೇಕು. ಅದೇ ನೀವು ಬೆಳಿಗ್ಗೆ ಕೇಳಿದಿ ಮಾಮನ ಹತ್ರ ಎಂತ ಆಯ್ತು ಅಂತ, ಬ್ಯಾಂಕಿಗೆ ಹೋಗೋಕ್ಕಿಂತ ಮುಂಚೆ ಆಗ ಅವ್ರು ತಿಳಿಸ್ತಾರೆ. ಮತ್ತೆ ಇದು ಒಂದು ನಾವು ತಿಳಿಸ್ಬೇಕು ಅಂತೀರ, ಈಗ ನಾವು ಕೇಳಿ ಅಲ್ಲ ಪಾಪ ಅವ್ರು ಅಷ್ಟೆಲ್ಲ ಮಾಡಿದ್ದು ಗೊತ್ತಾಯ್ತಾ. ಮತ್ತೆ ಮತ್ತೆ ಎಲ್ಲಿಯಾರು ನೈನಿಗೆಲ್ಲ ಬಂದ್ರೆ ಮೆಸೇಜ್ ಸೀದಾ ಹೊರಡುದೆ ಗೊತ್ತಾಯ್ತಾ. ಬಸ್ ಅದು ತೊಂದ್ರೆ ಅಲ್ಲ, ಮತ್ತೆ ಟ್ರೈನ್ ನಮ್ದೊಂದು ಟೂರ್ ಬಾಕಿ ಆಗಿದೆ, ಹೋಗ್ಬೇಕು ಅಂತೆಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೇವೆ. ಹಾಗೆ ಅವಳಿಗೆ ಬೇಜಾರು ಕೋಪ ನನ್ನ ಮೇಲೆ.